ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತು. ಎಲ್ಲರಿಗೂ नमस्कारಗಳು. डियर स्टूडेंट्स, लास्ट ईयर 2022 में जो एसएसएलसी का एग्जाम हुआ था उस क्वेश्चन पेपर का क्वेश्चन विथ आंसर आज हम इस वीडियो में देखेंगे। फर्स्ट बिट क्या थी बोले तो 4 ऑब्जेक्टिव टाइप क्वेश्चंस थे। कौन से है देखेंगे। ಪ್ರಶ್ನೆ 1, ಅನುಸ್ವಾರ ವಿಸರ್ಗಗಳನ್ನು ಹೇಗೆ ಕರೆಯುತ್ತಾರೆ? ಎ ಯೋಗವಾಹಗಳು, ಬಿ ಸ್ವರಗಳು, ಸಿ ವ್ಯಂಜನಗಳು, ಡಿ ಅನುನಾಸಿಕಗಳು। उत्तर आंसर क्या है? ए ಯೋಗವಾಹಗಳು। ಪ್ರಶ್ನೆ 2, ದ್ವಿರೂಕ್ತಿ ಪದವಿದು? ಎ ಕ್ರಿಮಿಕೀಟ, ಬಿ ದೊಡ್ಡ ದೊಡ್ಡ, ಸಿ ಹಗಲಿರುಳು, ಡಿ ಸುಖ ದುಃಖ। ಉತ್ತರ ಬಿ ದೊಡ್ಡ ದೊಡ್ಡ। ಪ್ರಶ್ನೆ 3, ಆಗಮ ಸಂಧಿಗೆ ಉದಾಹರಣೆಯಾಗಿರುವ ಪದ? ಎ ಮತ್ತೊಬ್ಬ, ಬಿ ವೀರೇಶ, ಸಿ ದೇವಾಲಯ, ಡಿ ಕಾಶಿಯಲ್ಲಿ। ಉತ್ತರ ಡಿ ಕಾಶಿಯಲ್ಲಿ। ಪ್ರಶ್ನೆ 4, ಬಾಂದಾಳದಲ್ಲಿ ಪದದಲ್ಲಿರುವ ವಿಭಕ್ತಿಯ ಹೆಸರು? ಎ ಪ್ರಥಮ ವಿಭಕ್ತಿ, ಬಿ ತೃತೀಯ ವಿಭಕ್ತಿ, ಸಿ ಸಪ್ತಮಿ ವಿಭಕ್ತಿ, ಡಿ ಪಂಚಮಿ ವಿಭಕ್ತಿ। ಉತ್ತರ ಸಿ ಸಪ್ತಮಿ ವಿಭಕ್ತಿ। ಇದು ಫಸ್ಟ್ ಬೀಟಿನ ಕ್ವಶನ್ ವಿತ್ ಆನ್ಸರ್। ನೆಕ್ಸ್ಟ್ ಸೆಕೆಂಡ್ ಬೀಟ್, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ। ಇವು ಎಷ್ಟಿರ್ತಾವ? 12 ಇರ್ತಾವ ನೋಡ್ರಿ। ಪ್ರಶ್ನೆ 5, ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ? ಉತ್ತರ ಒಣಗಿದ ಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು। ಪ್ರಶ್ನೆ 6, ಸ್ತನಿಗಳ ಆಶ್ರಯದಾಣಗಳು ಯಾವ್ಯಾವು? ಉತ್ತರ ಗುಹೆ, ಪೋಟರೆ, ಗೂಡು ಮತ್ತು ಬಿಲ್ಲ ಇವು ಸ್ತನಿಗಳ ಆಶ್ರಯದಾಣಗಳು। ಪ್ರಶ್ನೆ 7, ಹಕ್ಕಿ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಉತ್ತರ ಹಕ್ಕಿ ಗೂಡಿನಲ್ಲಿ ಕಲಾವಿದನ ಸ್ವಪ್ರಜ್ಞತೆ ಹಾಗೂ ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ। ಪ್ರಶ್ನೆ 8, ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ಉತ್ತರ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು। ಪ್ರಶ್ನೆ 9, ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು? ಉತ್ತರ ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುವುದನ್ನು ಗುರುಗಳು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದ್ದಾರೆ। ಪ್ರಶ್ನೆ 10, ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಉತ್ತರ ಪೂಜೆಗೆ ಬೇಕಾದ ಹೂಗಳನ್ನು ತರುವುದು ಗೋಪಾಲನ ಬೆಳಗಿನ ಮುಖ್ಯ ಕೆಲಸವಾಗಿತ್ತು। एक बार इतने क्वेश्चन सीखिए, ಒಂದು ಸಲ ಇವು ಕ್ವಶನ್ ಆನ್ಸರ್ ನೋಡ್ರಿ। ನೆಕ್ಸ್ಟ್ ಪ್ರಶ್ನೆ 11, ಏಣಿಗೆ ಬೀಳುವ ಭಯವಿಲ್ಲ ಏಕೆ? ಉತ್ತರ ಗಟ್ಟಿ ನೆಲದ ಮೇಲೆ ಕಾಲೂರಿ ನಿಂತಿರುವುದರಿಂದ ಏಣಿಗೆ ಬೀಳುವ ಭಯವಿಲ್ಲ। ಪ್ರಶ್ನೆ 12, ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು? ಉತ್ತರ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಎಂಬುದು ಬುದ್ಧನ ಅರಿತುಕೊಂಡು ಬದುಕಿನ ಸತ್ಯವಾಗಿದೆ। ಪ್ರಶ್ನೆ 13, ಕವಿ ಸಿ.ಪಿ.ಕೆ ಅವರು ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಹೇಳಿದ್ದಾರೆ? ಉತ್ತರ ಕವಿ ಸಿ.ಪಿ.ಕೆ ಅವರು ನಮ್ಮ ಕರ್ತವ್ಯಗಳನ್ನು ಶಾಂತ ರೀತಿಯಿಂದ ಸದ್ದುಗದ್ದಲವಿಲ್ಲದೆ ಮಾಡಿ ಮುಗಿಸಬೇಕೆಂದು ಹೇಳಿದ್ದಾರೆ। ಪ್ರಶ್ನೆ 14, ಅಡಿಗರು ಯಾವುದಕ್ಕೆ ಹಗಲಿರುಳು ಹೋರಾಡಬೇಕೆಂದಿದ್ದಾರೆ? ಉತ್ತರ ಹೆಗ್ಗುರಿಯ ಸಾಧನೆಗಾಗಿ ಹಗಲಿರುಳು ಹೋರಾಡಬೇಕೆಂದು ಅಡಿಗರು ಹೇಳುತ್ತಾರೆ। ಪ್ರಶ್ನೆ 15, ಅಕ್ಕ ಮಹಾದೇವಿಯವರು ಹೇಳುವಂತೆ ಧನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು? ಉತ್ತರ ಅಕ್ಕ ಮಹಾದೇವಿಯವರು ಹೇಳುವಂತೆ ಧನವಿದ್ದವರಲ್ಲಿ ಇರಬೇಕಾದ ಗುಣ ದಯೆ। ಪ್ರಶ್ನೆ 16,
ಕೌರರ ಸೈನ್ಯ ಉತ್ತರನಿಗೆ ಹೇಗೆ ಕಾಣಿಸಿತ್ತು? ಉತ್ತರ: ಕೌರರ ಸೈನ್ಯ ಉತ್ತರನಿಗೆ ಸಾಗರದಂತೆ ಕಾಣಿಸಿತ್ತು. ಇದು ನಿಮ್ಮದು ಒಂದು ವಾಕ್ಯದ ಪ್ರಶ್ನೆಗಳು ನೋಡ್ರಿ ವಿದ್ಯಾರ್ಥಿರೇ. ಒಂದು ಸಲ ಯಾಕೆ ಪೂರೆ 1 ಮಾರ್ಕ್ ಕ್ವಶನ್ ಆನ್ಸರ್ಸ್ है। ಇವಾಗ ನಾವು ಎರಡನೇ ಬೀಟ್ ನೋಡವ। ಸೆಕೆಂಡ್ ಬೀಟ್ ಕ್ಯಾ है 2-3 ಮಾರ್ಕ್ ಕ್ವಶನ್ ಆನ್ಸರ್। 3-4 ವಾಕ್ಯದ ಪ್ರಶ್ನೆಗಳು। ಪ್ರಶ್ನೆ 17, ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವ್ಯಾವು? ಉತ್ತರ: ಸಕಾಲಕ್ಕೆ ಸರಿಯಾಗಿ ಮಳೆ ಬಾರದಿರುವುದು, ಉತ್ತಮ ಬೀಜಗಳ ಕೊರತೆ, ಭೂಮಿ ಬರಡಾಗುತ್ತಿರುವುದು, ಕ್ರಿಮಿ ಕೀಟಗಳ ಹಾವಳಿಯಿಂದ ಬೆಳೆ ನಷ್ಟವಾಗುತ್ತದೆ, ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವುದು ಇವೆಲ್ಲವೂ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾಗಿವೆ. ನೋಡ್ರಿ, ಇದು ಪ್ರಶ್ನೆ ಉತ್ತರ. ನೆಕ್ಸ್ಟ್ ಪ್ರಶ್ನೆ 18, ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ವಿವರಿಸಿ. ಉತ್ತರ: ದೇಶದ ರಕ್ಷಣೆ ಮಾಡುವವರು ಸೈನಿಕರು. ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿಸಿಕೊಳ್ಳಬಹುದು. ಆದುದರಿಂದ ಸೈನಿಕರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಆದುದರಿಂದ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು. ಪ್ರಶ್ನೆ 19, ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಉತ್ತರ: ಪುಟ್ಟರಾಜರು ಹುಟ್ಟಿದ 6 ತಿಂಗಳಿಗೆ ಅವರಿಗೆ ಕಣ್ಣು ಬೇನೆ ಕಾಣಿಸಿಕೊಂಡಿತ್ತು. ನಾಟಿ ವೈದ್ಯರಲ್ಲಿ ತೋರಿಸಿದಾಗ ಕಣ್ಣಿಗೆ ನಾಯಿ ಮೈಯಲ್ಲಿರುವ ತೊನಸಿಯನ್ನು ಮುಟ್ಟಿಸುವಂತೆ ಹೇಳಿದರು. ಕಣ್ಣಿಗೆ ತೊನಸಿಯನ್ನು ಮುಟ್ಟಿಸುವಾಗ ಅವು ಕೈಜಾರಿ ಕಣ್ಣೊಳಗೆ ಬಿದ್ದು ಹರಿಯುವುದರ ಬದಲು ಗುಡ್ಡಿನ ಹರಿದು ಬಿಟ್ಟವು. ಹೀಗೆ ಪುಟ್ಟರಾಜರು ಕಣ್ಣುಗಳನ್ನು ಕಳೆದುಕೊಂಡರು. ಪ್ರಶ್ನೆ 20, ನೋಡ್ರಿ ಒಂದ್ಸಲ ಇದು ಪ್ರಶ್ನೆ 18 ಮತ್ತು 19. ಪ್ರಶ್ನೆ 18, 19. ಈಗ ಪ್ರಶ್ನೆ 20 ನೋಡ್ರಿ. ಹಕ್ಕಿ ಗೂಡಿನಲ್ಲಿ ಬದುಕಿನ ಯಾವ ಯಾವ ಅನುಭವಗಳಿವೆ? ಉತ್ತರ: ಹಕ್ಕಿ ಗೂಡಿನಲ್ಲಿ ನೋವಿದೆ, ನಲಿವಿದೆ, ಆಕ್ರಂದವಿದೆ, ಸಂತಸದ ಹನಿಯಿದೆ, ಕಾವುಗುಂಟುಗಳು ಪಡೆದು ಜೀವ ಕಳೆಯುವ ಸೃಷ್ಟಿಯ ಅಚ್ಚರಿಯಿದೆ, ಶತ್ರುಗಳ ಬೇಟೆಗೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವ ದಾರುಣವಿದೆ. ಈ ಎಲ್ಲ ಅನುಭವಗಳಿಗೆ ಅವಘಡಗಳನ್ನು ಎದುರಿಸಿ ಬದುಕುವ ಸಾಹಸ ಗಾಥೆಯನ್ನು ಕಾಣುತ್ತದೆ. ಪ್ರಶ್ನೆ 21, ಹರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ಟರರ ಬಳಿ ಯಾವ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು? ಉತ್ತರ: ಹರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ಟರರ ಬಳಿ ಎಲ್ಲ ಕಡೆ ವ್ಯಾಪಾರ ಕಡಿಮೆಯಾಗುತ್ತಿದೆ, ರೂಪಾಯಿ ಬೆಲೆ ಕುಸಿಯುತ್ತಿದೆ, ಹಣಕ್ಕೆ ಬೆಲೆಯೇ ಇಲ್ಲ, ಮಕ್ಕಳು ಬೆಳೆಯುತ್ತಿದ್ದಾರೆ, ಅವರನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟವಾಗುತ್ತಿದೆ, ಹೀಗೆಲ್ಲ ತಮ್ಮ ಸಮಸ್ಯೆ ಹಾಗೂ ತೊಂದರೆಗಳನ್ನು ಹೇಳಿಕೊಳ್ಳುತ್ತಿದ್ದರು. ಪ್ರಶ್ನೆ 20 ಮತ್ತು 21ರ ಪ್ರಶ್ನೆ ಮತ್ತು ಉತ್ತರಗಳು. ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡಮಿ. ಪ್ರಶ್ನೆ 22, ಏಣಿಯ ಸಹಾಯದಿಂದ ಮೇಲೇರಿದವರಿಗೆ ಏಣಿಯ ಉಪದೇಶವೇನು? ಉತ್ತರ: ಏಣಿಯ ಸಹಾಯದಿಂದ ಮೇಲೇರಿದವರಿಗೆ ಮೇಲಂತಸ್ತು ಶಾಶ್ವತವೂ ಅಲ್ಲ, ಸುರಕ್ಷಿತವೂ ಅಲ್ಲ. ಮೇಲೇರಿದ ನಂತರ ಮರೆಯಲು ಸಹಾಯ ಮಾಡಿದವರನ್ನು ಮರೆತರೆ ಅವರಿಗೆ ಒಳಿತಿಲ್ಲ, ಅವರು ತ್ರಿಶಂಕುಗಳಾಗುತ್ತಾರೆ. ಆಗ ಮತ್ತೆ ನನ್ನ ಸಹಾಯ ಬೇಕಾಗುತ್ತದೆ. ಆದ್ದರಿಂದ ಮೇಲೇರಲು ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು ಎಂಬುದು ಏಣಿಯ ಉದ್ದೇಶವಾಗಿದೆ. ಪ್ರಶ್ನೆ 23,
ವೈದ್ಯರು ಭೀಮನಾಯಕನ ಮಗನ ಪ್ರಾಣವನ್ನು ಹೇಗೆ ಉಳಿಸಿದರು ವಿವರಿಸಿ. ಉತ್ತರ: ವೈದ್ಯರು ಭೀಮನಾಯಕನ ಮಗುವಿನ ನಾಡಿಯನ್ನು ಹಿಡಿದು ಜ್ವರದ ತೀವ್ರತೆಯನ್ನು ಪರೀಕ್ಷಿಸಿದರು. ಔಷಧಿಯ ಮಾತ್ರೆಗಳನ್ನು ಮಗುವಿಗೆ ಕುಡಿಸಿದರು. ಯಾವುದೇ ಸೊಪ್ಪು ಬೇಕಾದರೂ ತಾವೇ ಕಾಡಿನಲ್ಲಿ ಅಲೆದು ಸೊಪ್ಪು ತಂದು ರಸ ಮಾಡಿ ಕುಡಿಸಿದರು. ತಮ್ಮ ಕುಪ್ಪಿಯಲ್ಲಿದ್ದ ಲೇಹವನ್ನು ಹಣೆಯ ತುಂಬ ಬಳಸಿದರು. ಆಗ ಮಗು ತೊಂದರೆಯಿಂದ ಮುಕ್ತವಾಗಿ ಕಣ್ಣು ಮುಚ್ಚಿ ಮಲಗಿಕೊಂಡಿತ್ತು. ಹೀಗೆ ಉಪಚಾರ ಮಾಡಿ ವೈದ್ಯರು ಭೀಮನಾಯಕರ ಮಗನ ಪ್ರಾಣ ಉಳಿಸಿದರು. ಇದು ನೋಡ್ರಿ ಪ್ರಶ್ನೆ 22 ಮತ್ತು 23ರ ಪ್ರಶ್ನೆ ಉತ್ತರ. ಈಗ ನಾವು ಪ್ರಶ್ನೆ 24 ನೋಡೋಣ. ಭೀಮನಾಯಕನ ಮನಸ್ಸನ್ನು ಪರಿವರ್ತಿಸಿದ ವೈದ್ಯರ ಮಾತುಗಳನ್ನು ಕುರಿತು ಬರೆಯಿರಿ. ಉತ್ತರ: ಮಗುವಿಗೆ ಔಷಧೋಪಚಾರ ಮುಗಿದ ನಂತರ ವೈದ್ಯರು ಭೀಮನಾಯಕನಿಗೆ ಒಳ್ಳೆಯದು ಮಾಡಿದಿ. ಇನ್ನೊಂದು ದಿನ ಹೋಗಿದ್ದರೆ ನಿಮಗೆ ನಿಮ್ಮ ಮಗ ದಿಕ್ಕುತ್ತಿದ್ದಿಲ್ಲ. ದೇವರು ನನಗೂ ಒಳ್ಳೆಯ ಬುದ್ಧಿ ಕೊಟ್ಟ. ನಾನು ಹೊರಟು ಬಂದೆ. ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿದವರಿಗೆ ದೇವರ ಸಹಾಯ ಇರುತ್ತದೆ ಎಂದು ಹೇಳಿದ ವೈದ್ಯರ ಮಾತುಗಳು ಭೀಮನಾಯಕನ ಮನಸ್ಸನ್ನು ಪರಿವರ್ತಿಸಿದ್ದವು. ನೋಡ್ರಿ, ಇದು ಪ್ರಶ್ನೆ 24ರ ಪ್ರಶ್ನೆ ಉತ್ತರ. ಇದು ನಿಮ್ಮ 1, 2, 3 ವಾಕ್ಯದ ಪ್ರಶ್ನೆ ಉತ್ತರಗಳಾಗಿವೆ. ಈಗ 4th ಬೀಟ್ ಏನದ ಅಂದ್ರೆ ಕವಿ ಪರಿಚಯ ಬರೆಯೋದದ. ನೋಡ್ರಿ ವಿದ್ಯಾರ್ಥಿಯರೇ, ಕವಿ ಪರಿಚಯ ನೋಡೋಣ ಯಾರ್ದದ. ಪ್ರಶ್ನೆ 25: ಬಸವರಾಜ ಸಬರದ. ಉತ್ತರ: ಡಾಕ್ಟರ್ ಬಸವರಾಜ ಸಬರದ ಅವರು ಕ್ರಿಸ್ತ.ಶಕ 1954ರಲ್ಲಿ ಕೊಪ್ಪಳ ಜಿಲ್ಲೆಯ ಕೂಕನೂರಿನಲ್ಲಿ ಜನಿಸಿದರು. ದಲಿತ ಬಂಡಾಯ ಚಳುವಳಿಯ ನೇತಾರರಾಗಿದ್ದಾರೆ. ನನ್ನವರ ಹಾಡು, ಹೋರಾಟ, ಮೂಡಲಕ್ಕ ಕೆಂಪು ಮೂಡಯವ, 100 ಹನಿಗಳು ದನಿಯುತ್ತ ಹಾಡೇನ ಬೆಳದಿಂಗಳು, ಬಿಸಿಲಾತು ಪದಕಟ್ಟಿ ಹಾಡೇನ ಇವು ಅವರ ಕವನ ಸಂಕಲನಗಳು. ಪ್ರತಿರೂಪ, ರೆಕ್ಕೆ ಮೂಡಿದಾಗ, ನರಬಲಿ, ಬೆಳ್ಳಕ್ಕಿ ಸಾಲು ಇವು ಅವರ ಬರೆದ ಪ್ರಮುಖ ನಾಟಕಗಳಾಗಿವೆ. ಇವರ ಸಾಹಿತ್ಯ ಸೇವೆಗೆ ದೇವರಾಜ ಬಹದ್ದೂರ್ ಶಾಸ್ತ್ರಿ ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೆರ್ಲ ಕೃಷ್ಣ ಭಟ್ಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಇದು ಕವಿ ಪರಿಚಯ ಇದೆ ನೋಡ್ರಿ. ನೆಕ್ಸ್ಟ್ ಬೀಟ್ ಏನದ 5ನೇ ಬೀಟ್ ನಲ್ಲಿ ಪದ್ಯದ ಸಾರಾಂಶ, ಪೋಯಂ ಸಮರಿ. ಪ್ರಶ್ನೆ 26: ವೇಷ ಧರಿಸಿ ಫಲವೇನಯ್ಯ, ವೇಷದಂತಾಚರಣೆ ಇಲ್ಲದನ್ನಕ್ಕ, ವೇದಾಂತವನ್ನೋದಿ ಫಲವೇನಯ್ಯ, ಬ್ರಹ್ಮತನಾಗದನ್ನಕ್ಕ, ನಾನಾ ಕೆರೆಯ ತೋಡಿ ಫಲವೇನಯ್ಯ, ಪುಣ್ಯ ತೀರ್ಥಗಳು ಬರದನ್ನಕ್ಕ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದು ಪದ್ಯದ ಸಾರಾಂಶ ಬರಿಬೇಕು ನೋಡ್ರಿ. ಸಾರಾಂಶ ನೋಡ್ರಿ. ಉತ್ತರ: ಈ ಪದ್ಯ ಭಾಗವನ್ನು ಸೊನ್ನಲಿಗೆಯ ಸಿದ್ದರಾಮರು ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸಿದ್ದರಾಮರು ಈ ವಚನದ ಮೂಲಕ ವ್ಯಕ್ತಿಯ ವೇಷ ಮತ್ತು ಆಚರಣೆಗಳು ಒಂದೇ ಆಗಿರಬೇಕು. ಇಲ್ಲದಿದ್ದರೆ ಆ ಮನುಷ್ಯನಿಗೆ ಗೌರವ ಇರುವುದಿಲ್ಲ. ವೇದಗಳು ಓದಿದರೆ ಮಾತ್ರ ಸಾಲದು, ಅದರ ಸಾರವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಆ ವ್ಯಕ್ತಿ ಜ್ಞಾನಿಯಾಗುತ್ತಾನೆ. ವೇಷವನ್ನು ಧರಿಸಿ ಅದಕ್ಕೆ ತಕ್ಕದಾದ ಆಚರಣೆ ಇಲ್ಲದವರ ಹಾಗೂ ವೇದಾಂತಗಳನ್ನು ಓದಿ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳವರ ಬದುಕು ಕೆರೆಯನ್ನು ತೋಡಿ ನೀರು ಬರದೇ ಇದ್ದರೆ ಅವು ಹೇಗೆ ನಿಷ್ಪ್ರಯೋಜಕವಾಗುತ್ತವೆಯೋ ಹಾಗೆ ಅವರ ಬದುಕು ಸಹಿತ ನಿಷ್ಪ್ರಯೋಜಕವಾಗುತ್ತದೆ ಎನ್ನುವ
ಸಂದೇಶವನ್ನು ಈ ವಚನದ ಮೂಲಕ ತಿಳಿಸಿದ್ದಾರೆ. ನೋಡ್ರಿ ವಿದ್ಯಾರ್ಥಿಯರೇ, ಇದು ನಿಮ್ಮ ನೆಕ್ಸ್ಟ್ 5th ಬೀಟಿನ ಪದ್ಯದ ಸಾರಾಂಶ ಇದೆ ನೋಡ್ರಿ. ಒಂದ್ಸತಿ ನೋಡ್ಕೋರಿ. ಈಗ ನಾವು ಏನ್ ನೋಡಮೆ, ನೆಕ್ಸ್ಟ್ ಬೀಟ್ ಏನದ, 5th ಬೀಟ್ ಅಲಂಕಾರ. ಅಲಂಕಾರ ಯಾವ್ದದ ನೋಡ್ರಿ. ಪ್ರಶ್ನೆ 27. ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಉತ್ತರ ಅಲಂಕಾರದ ಹೆಸರು. ಉಪಮಾಲಂಕಾರ ಲಕ್ಷಣ: ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿರುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ. ಉಪಮೇಯ: ಮಗುವಿನ ಮುಖ. ಉಪಮಾನ: ಚಂದ್ರ. ಉಪಮಾವಾಚಕ: ಅಂತೆ, ಸಮಾನ ಧರ್ಮ. ಚಂದ್ರ ಮತ್ತು ಮಗುವಿನ ಮುಖದಲ್ಲಿರುವ ಮನೋಹರತೆ, ಸಮನ್ವಯತೆ. ಇಲ್ಲಿ ಮಗುವಿನ ಮುಖ ಎಂಬ ಉಪಮೇಯವನ್ನು ಚಂದ್ರ ಎಂಬ ಉಪಮಾನದ ಮೂಲಕ, ಮನೋಹರತೆ ಎಂಬ ಸಮಾನ ಧರ್ಮವನ್ನು ಅಂತೆ ಎಂಬ ಉಪಮಾವಾಚಕದ ಮೂಲಕ ಪರಸ್ಪರ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರ. ಉಪಮಾ ಅಲಂಕಾರದ ಉದಾಹರಣೆಯಾಗಿದೆ. ನೋಡ್ರಿ, ಇದು ಅಲಂಕಾರದ ಉತ್ತರ. ನಾವು ಮುಂದಿನ ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋನಲ್ಲಿ ನೋಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.